ಮೂವಿ ಥಿಯೇಟ್ರಿಗೆ ಹೋಗಿ ನೋಡಿರೋದು ಅಂತ ಅಂದ್ರೆ ನಾನು ನನ್ನ ಕನಸು. ಉದಯ ಚಾನೆಲ್ ಅಲ್ಲೆಲ್ಲ ಅವಾಗ ಅವಾರ್ಡ್ ಫಂಕ್ಷನ್ಸ್ ಜಾಸ್ತಿ ಬರ್ತಿತ್ತು. ಅವಾಗ ರಮ್ಯಾ ಮ್ಯಾಮು, ರಾಧಿಕಾ ಮ್ಯಾಮ್ ಎಲ್ಲ ಪರ್ಫಾರ್ಮ್ ಮಾಡೋದಾಗಿರ್ಬೋದು, ಅದನ್ನೆಲ್ಲ ನೋಡಿ 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 ನಾನು ಒಂದು ದಿವಸ ಯಾವತ್ತಾದ್ರೂ ಈ ಥರ ಸ್ಟೇಜ್ ಹತ್ತಬೇಕಲ್ಲ. ಲಿಟ್ರಲಿ ನಾನು ಚಿಕ್ಕವಳಿರುವಾಗ ತುಂಬ ಕೆಡದಾಗಿದ್ದೆ ನೋಡೋಕ್ಕೆ. ಐ ಥಿಂಕ್ ನನಗೆ ಆ ಥರ ಪ್ರೋತ್ಸಾಹ ಕೊಟ್ಟಿದ್ದು, ನನ್ನ ಬೆನ್ನೆಲುಬಾಗಿ ನಿಂತಿದ್ದು ನನ್ನಮ್ಮ. ಸೊ ನನಗೆ ಅಮ್ಮನೇ ಪುಷ್ ಮಾಡಿದ್ದು. ಇವಾಗಿನ ಜನ್ರೇಷನಲ್ಲಿ ಹುಡುಗಿರು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದು ಕಮ್ಮಿ. ಅಂದರೆ ಹುಡುಗರ್ನಾಗಿರ್ಲಿ ಇಲ್ಲ ಅವ್ರ ಕೆಲಸನಾಗಿರ್ಲಿ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಡಿಮೆ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪ್ರವೀಣೇಕ್ ಅಂತ. ಇವತ್ತು ಪ್ರತಿ ಶುಕ್ರವಾರ ಒಂದು ಹೊಸ ಉತ್ಸಾಹದಲ್ಲಿ ನಾವು ಸಿನಿಮಾ ರಿಲೀಸ್ ಆದಾಗ ಫಸ್ಟ್ ಡೇ ಫಸ್ಟ್ ಶೋ, ಈ ಸಿನಿಮಾ ನೋಡಿದವರು ರೆಸ್ಪಾನ್ಸ್ ಏನು ಅಂತ ಕೇಳ್ತೀವಿ. ಎಲ್ಲ ಸಿನಿಮಾಗೂ ಫಸ್ಟ್ ಡೇ ಫಸ್ಟ್ ಶೋ ರಿಪೋರ್ಟ್ ಏನು, ಆ ಸಿನಿಮಾ ಹೇಗಿತ್ತು ಅಥವಾ ಜನ ಏನು ಹೇಳಿದ್ರು, ಈ ಥರದ್ದೆಲ್ಲ ನಾವು ಸಾಕಷ್ಟು ಮಾತಾಡ್ಕೊಂಡು ಬಂದಿರ್ತೀವಿ. ಇಲ್ಲೊಂದು ಸಿನಿಮಾದ ಹೆಸರೇ ಫಸ್ಟ್ ಡೇ ಫಸ್ಟ್ ಶೋ ಅಂತ ಹೆಸರಿಟ್ಟಿದ್ದಾರೆ. ಸೊ ಅದರ ಸರಣಿ ನೀವೆಲ್ಲ ನೋಡ್ತಾ ಇದ್ದೀರಾ. ಸೊ ಈಗ ನನ್ನ ಜೊತೆಗೆ ಆ ಸಿನಿಮಾದ ನಾಯಕಿ ಜೀವಿತಾ ಇದ್ದಾರೆ. ಜೀವಿತಾನ ಮಾತಾಡ್ಸೋಂಥ ಪ್ರಯತ್ನ. ನಮಸ್ಕಾರ ಜೀವಿತಾ. ನಮಸ್ತೆ. ನಿಮ್ಮ ಸಿನಿಮಾದ ಕಂಟೆಂಟು ಮತ್ತು ಟೈಟಲ್ ನೋಡಿದಾಗಲೇ ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಅಂದರೆ ಇಂಟ್ರೆಸ್ಟಿಂಗ್ ಅನ್ನೋದಕ್ಕಿಂತ ನಮ್ಮೆಲ್ಲರಿಗೂ ಸಂಬಂಧಿಸಿದ್ದು ಅಂತ ಅನಿಸೋದು, ಅಥವಾ ನಾನು ಅದನ್ನೇ ಮಾತಾಡ್ಕೊಂಡು ಬರ್ತಾಯಿದ್ದೀನಿ ನಿಮ್ಮ ತಂಡದ ಜೊತೆಗೆ. ಸೊ ಬೀಯಿಂಗ್ ಆ್ಯನ್ ಆ್ಯಕ್ಟ್ರಸ್, ಈ ಥರದ್ದೊಂದು ಹೆಸರು, ಈ ಥರದ್ದೊಂದು ಕಂಟೆಂಟು, ಈ ಥರದ್ದೊಂದು ಸಿನಿಮಾ ಅಂತಂದಾಗ ಫಸ್ಟಿಗೆ ನೆನಪಾಗಿದೆ, ನಿಮ್ಗೆ ನೆನಪಾಗಿರ್ತೇವೆ ನಾನು ಫಸ್ಟ್ ಡೇ ಫಸ್ಟ್ ಯಾವ್ದು ನೋಡಿದ್ದು ಅನ್ನೋ ಥರದ್ದು. ಸೊ ನಿಮ್ಮ ಸಿನಿಮಾ ಕನೆಕ್ಟ್ ಹೇಗೆ ಅಂತ? ಈ ಮೂವಿ ನನಗೆ ಬಂದಿದ್ದು ಐ ಥಿಂಕ್ ನಂದು ಫಸ್ಟ್ ಮೂವಿ ಅವಾಗಷ್ಟೇ ರಿಲೀಸ್ ಆಗಿತ್ತು, ವಾಸಂತಿ ನಲಿದಾಗ ಅಂತ. ಸೊ ಅದ್ರ ರೈಟರ್ನ ಕೇಳಿದ್ರಂತೆ ಗಿರೀಶ್ ಅವರು, ನೋಡಿಬಿಟ್ಟು ಈ ಹುಡುಗಿ ಹೇಗೆ ಮಾಡ್ತಾಳೆ ಅಂತೆಲ್ಲ. ಅವರು ಪಾಸಿಟಿವ್ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ಸೊ ನನ್ನನ್ನು ಮಾತಾಡಿದ್ರು, ಈ ಥರ ಒಂದು ಇದೇ ಕಾನ್ಸೆಪ್ಟು, ಈ ಥರ ಮಾಡ್ತಿದ್ದೀವಿ, ನಿಮ್ಮನ್ನು ಕಾಸ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಬಿಕಾಸ್ ನಿಮ್ಮ ಬಗ್ಗೆ ವಿಚಾರಿಸಿದಾಗ ನಮಗೆ ಒಳ್ಳೆ ರಿವ್ಯೂ ಬಂತು. ಸೊ ಕಾಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ, ನಿಮಗೆ ಹೇಗೆ ಅನಿಸುತ್ತೆ ಅಂತೆಲ್ಲ ಕತೆ ಎಲ್ಲ ಹೇಳಿದ್ರು. ನನಗನ್ಸಿದ್ದು ಓಕೆ, ಕನ್ನಡದಲ್ಲಿ ಒಂದು ಒಳ್ಳೆ ಪ್ರಯತ್ನ. ಈ ಥರ ಸಿನಿಮಾ ಬಗ್ಗೆ ಯಾರು ಫಸ್ಟ್ ಆಫ್ ಆಲ್ ಅಷ್ಟೊಂದು ಮಾಡಿಲ್ಲ ಮೂವಿಗಳು. ರಾಜ್ ಅಂತ ಬಂದಿತ್ತು, ಆ ಥರದ್ದು ಬಿಟ್ಟರೆ ಸಿನಿಮಾ ಕುರಿತಾಗಿನೇ ಯಾರು ಏನೂ ಮಾಡಿಲ್ಲ. ಸೊ ಇದು ಒಂದು ಒಳ್ಳೆ ವಿಭಿನ್ನವಾದ ಪ್ರಯತ್ನ. ನಾನು ಯಾಕೆ ಟ್ರೈ ಮಾಡಬಾರ್ದು ಅಂತ. ಅಫ್ಕೋರ್ಸ್ ಕಲಾವಿದ್ರಿಗೆ ಆಪರ್ಚುನಿಟಿ ಬರೋದು ತುಂಬ ಕಷ್ಟ, ಬಂದಾಗ ಸ್ವೀಕರಿಸ್ಬೇಕಾಗಿರೋದು ನಮ್ಮ ಧರ್ಮ ಕೂಡ. ಸೊ ಹಾಗೇನೆ ನಾನು ತಗೊಂಡೆ. ಐಡಿಯಾ ಇರಲಿಲ್ಲ ಇಷ್ಟು ಚೆನ್ನಾಗಿ ಮಾಡ್ತಾರೆ, ಟೀಮ್ ಬಗ್ಗೆ ಏನೂ ಐಡಿಯಾ ಇರಲಿಲ್ಲ. ಫಸ್ಟ್ ಥಿಂಗ್ ಗೊತ್ತಿತ್ತಷ್ಟೇ, ಓಕೆ ಈ ಥರ ಅವ್ರು ಪರಿಚಯ ಮಾಡ್ಕೊಂಡಿದ್ದಕ್ಕೆ ಗೊತ್ತಿತ್ತು. ಬಿಕಾಸ್ ನಾನು ಹೊಸಬ್ಳಾಗಿದ್ದರಿಂದ ನನಗಷ್ಟು ಪರಿಚಯ ಇರಲಿಲ್ಲ. ಬಟ್ ಹೋಗ್ತಾ ಅವ್ರು ವರ್ಕ್ ಮಾಡೋ ಸ್ಟೈಲ್ ಆಗಿರ್ಬೋದು, ಅಥವಾ ಪ್ರತಿಯೊಂದು ವಿಚಾರಗಳು ಡೀಟೇಲಿಂಗ್ ಕೊಡೋದಾಗಿರ್ಬೋದು, ಅದೆಲ್ಲ ನನಗೆ ಖುಷಿ ಕೊಡ್ತಾ ಹೋಗ್ತು. ಒಂದು ಒಳ್ಳೆ ತಂಡನ ನಾನು ಆಯ್ಕೆ ಮಾಡ್ಕೊಂಡಲ್ಲ ಅನ್ನೋ ಒಂದು ಖುಷಿ ಇದೆ. ಸೊ ಹೀಗೇನೆ ನನ್ನ ಫಸ್ಟ್ ಡೇ ಫಸ್ಟ್ ಶೋ ಸ್ಟಾರ್ಟ್ ಆಗಿದ್ದು. ಬೇಸಿಕಲಿ ನಿಮ್ಮ ಒಂದು ಸಿನಿಮಾ ಅಂದರೆ ನಿಮ್ಗೆ ನೆನಪಿರೋ ಹಂಗೆ ಫಸ್ಟ್ ಸಿನಿಮಾ ಯಾವ್ದು ನೋಡಿದ್ರಿ? ಅಂದರೆ ಫಸ್ಟ್ ಡೇ ಫಸ್ಟ್ ಶೋ ಏನಾದರೂ ನೋಡಿದ್ದು ನೆನಪಿದೆಯಾ? ಫಸ್ಟ್ ಡೇ ಫಸ್ಟ್ ಶೋ ನೋಡಿದ್ದು ನನಗೆ ನೆನಪಿಲ್ಲ. ಐ ಡೋಂಟ್ ಥಿಂಕ್ ಸೊ ನಾನು ನೋಡಿದ್ದೀನಿ ಅಂತ. ಐ ಆಮ್ ಸೋ ಸಾರಿ. ಬಟ್ ಫಸ್ಟ್ ಡೇ ಫಸ್ಟ್ ಶೋನೇ ಎಲ್ಲರೂ ಹೋಗ್ಬಿಟ್ರೆ ಇನ್ನು ಬಾಕಿ ದಿನ ಎಲ್ಲ ಯಾರು ಹೋಗ್ತಾರೆ ಅನ್ನೋದು ನನ್ನ ಮೈಂಡ್ ಸೆಟ್ಟು. ಸೊ ಫಸ್ಟ್ ಡೇ ಫಸ್ಟ್ ಶೋ ನೋಡಿಲ್ಲ. ಬಟ್ ಫಸ್ಟ್ ಡೇನೇ ಒಂದು ಸೆಕೆಂಡ್ ಶೋ, ಥರ್ಡ್ ಶೋ ಆ ಥರದ್ದು ನೋಡಿದ್ದೀನಿ. ಫಸ್ಟ್ ಡೇ ಫಸ್ಟ್ ಶೋನೇ ನೋಡಿರೋದು ಅಂತಂದರೆ ಪ್ರಾಬಬ್ಲಿ ನನ್ನ ಮೂವಿದೇನೆ, ವಾಸಂತಿನಲ್ಲಿದ್ದಾಗ ಫಸ್ಟ್ ಡೇ ಫಸ್ಟ್ ಶೋ ಥಿಯೇಟ್ರಿಗೆಲ್ಲ ಹೋಗಬೇಕಲ್ಲ. ಸೊ ಅದೇನೇ ಪ್ರಾಬಬ್ಲಿ ನೋಡಿರೋದು. ಬಟ್ ನಾನು ಫಸ್ಟ್ ಮೂವಿ ಥಿಯೇಟ್ರಿಗೆ ಹೋಗಿ ನೋಡಿರೋದು ಅಂತ ಅಂದರೆ ನಾನು ನನ್ನ ಕನಸು. ಅದು ತುಂಬ ಸ್ಪೆಷಲ್ ನನಗೆ. ಬಿಕಾಸ್ ಅಪ್ಪ ಮೇಲೆ ಜಾಸ್ತಿ ಪ್ರೀತಿ ಇರೋದ್ರಿಂದ ನನ್ನ ಫ್ಯಾಮಿಲಿ ಜೊತೆನೇ ಹೋಗಿದ್ದು ನಂದಿನಿ ಥಿಯೇಟರಲ್ಲಿ. ಅವಾಗ ನಂದಿನಿ ಥಿಯೇಟರ್ ಇತ್ತು. ಸೊ ಅಲ್ಲಿ ನಾನು ಫಸ್ಟ್ ಡೇ ಅಂದರೆ ಫಸ್ಟು ಥಿಯೇಟ್ರಿಗೆ ಹೋಗಿ ನಾನು ಒಂದು ಮೂವಿ ನೋಡಿದ್ದು ಅಂತ ಅಂದರೆ ನಾನು ನನ್ನ ಕನಸು. ಎಷ್ಟು ಏಜ್ ಅವಾಗ? ಏಜ್ ನಿಜವಾಗ್ಲೂ ನೆನಪಿಲ್ಲ. ಬಟ್ ಥರ್ಡ್ ಫೋರ್ತ್ ಸ್ಟ್ಯಾಂಡರ್ಡ್ ಇದ್ನೋ ಏನೋ, ಅದು ನೆನಪಿಲ್ಲ. ಬಟ್ ಅದು ಫಸ್ಟ್ ಟೈಮ್ ಕ್ಯಾಮ್ರಾ ಫೇಸ್ ಮಾಡಿದ್ದು ಅಂತ ಅಂದರೆ ಅಪ್ಪು ಆ್ಯಂಡ್ ಪಪ್ಪು ಅಲ್ಲಿ ನಾನು ಅವಾಗ ಡಾನ್ಸರ್ ಆಗಿ ಕೆಲಸ ಮಾಡ್ತಿದ್ದೆ. ಅವಾಗಷ್ಟೇ ಕ್ಲಾಸಿಗೆ ಜಾಯಿನ್ ಆಗಿದ್ದಿದ್ದು. ಫಸ್ಟ್ ಟೈಮ್ ಕ್ಯಾಮ್ರಾ ಫೇಸ್ ಮಾಡಿದ್ದು ಅಪ್ಪು ಆ್ಯಂಡ್ ಪಪ್ಪು ಅಲ್ಲಿ ಬ್ಯಾಕ್ಗ್ರೌಂಡ್ ಡಾನ್ಸರ್ ಆಗಿ ವರ್ಕ್ ಮಾಡಿದ್ದೆ. ಓ ಅವಾಗ್ಲೇನೆ ಫಸ್ಟ್? ಕರೆಕ್ಟು. ಫಸ್ಟ್ ಅಂದರೆ ನಂದು ಶಿವರಾಜ್ ಕುಮಾರ್ ಸರು ಮತ್ತು ಹರಿಪ್ರಿಯಾದ ಒಂದು ಕಾಂಬಿನೇಷನಲ್ಲಿ ಒಂದು ಮೂವಿ ಬಂದಿತ್ತು. ಹೆಸರು ನನಗೆ ನೆನಪಾಗ್ತಿಲ್ಲ. ಬಟ್ ಅದೇ ಫಸ್ಟ್ ನಾನು ಕ್ಯಾಮ್ರಾ ಫೇಸ್ ಮಾಡಿದ್ದು. ಅದಾದಮೇಲೆ ಅಪ್ಪು ಆ್ಯಂಡ್ ಪಪ್ಪು ಅಲ್ಲಿ ಮತ್ತೆ ಫೇಸ್ ಮಾಡಿದ್ದು. ಬಟ್ ಅದೇ ಶಿವಣ್ಣನ ಜೊತೆನೇ ಫಸ್ಟ್ ವರ್ಕ್ ಮಾಡಿರೋದು. ಹಂಗೆ ನೋಡೋದು ಅಂದರೆ ಸಿನಿಮಾಗೆ ಬರಬೇಕು ಅನ್ನೋ ಎಮೋಷನ್ನು, ಕನೆಕ್ಷನ್ನು ಹಿಂಗೆ. ಅಂದರೆ ಸಿನಿಮಾಗಳು ನೋಡ್ತಾನ ಅಥವಾ ಸುತ್ತಲೂ ಆ್ಯಂಬಿಯನ್ಸ್ ನೋಡ್ತಾನೆ, ಅಥವಾ ಬೆಂಗಳೂರು ಹಂಗೆ ಮಾಡ್ತಾ, ಅಥವಾ ಬೆಂಗಳೂರಲ್ಲಿ ಇರೋದ್ರಿಂದ ಆ ಸಿನಿಮಾ ಆ್ಯಂಬಿಯನ್ಸ್ ಜಾಸ್ತಿ ಬಂತ, ಎಸ್ಪೆಷಲಿ ನಿಮ್ಮ ಏರಿಯಾ?
ಅಲ್ಲೆಲ್ಲ ಶೂಟಿಂಗ್ಗಳು ಜಾಸ್ತಿನೇ ನಿಮ್ಗೆ ಗೊತ್ತಿರೋ ಹಂಗೆ. ಬಟ್ ನನಗೆ ಡಾನ್ಸ್ ಮೇಲೆ ಇಂಟ್ರೆಸ್ಟ್ ಇತ್ತು. ನಮ್ಮ ಮನೆ ಮುಂದೆನೇ ಗಣೇಶ ಕೂರಿಸ್ತಾರೆ. ಎದುರುಗಡೆ ಮನೆ ಹುಡುಗಿ ಯಾವಾಗಲೂ ಗಣೇಶ ಮುಂದೆ ಡಾನ್ಸ್ ಮಾಡೋದು ಅದೆಲ್ಲ ಮಾಡ್ತಿದ್ಲು. ಅವಳನ್ನ ನೋಡಿ ನೋಡಿ ನಾನು ಡಾನ್ಸ್ ಮಾಡ್ಬೇಕಂತ ಇಷ್ಟ ಇತ್ತು. ಆ್ಯಂಡ್ ಡಾನ್ಸ್ ಬಾಡಿ ಲ್ಯಾಂಗ್ವೇಜ್ ಕೂಡ ಅಷ್ಟೇ ಚೆನ್ನಾಗಿತ್ತು ನನಗೆ. ಸೊ ನಮ್ಮಮ್ಮ ಡಾನ್ಸ್ ಕ್ಲಾಸಿಗೆ ಸೇರಿಸಿದ್ರು. ಡಾನ್ಸ್ ಕ್ಲಾಸಿಗೆ ಸೇರಿಸಿದ್ಮೇಲೆ ಫಸ್ಟ್ ಒಂದು ವೀಕ್ ಆಗಿದ ತಕ್ಷಣ ನನಗೆ ಶೂಟಿಂಗಿಗೆ ಕರ್ಕೊಂಡು ಹೋಗ್ಬಿಟ್ರು ನಮ್ಮ ಮಾಸ್ತರು, ಚಾಮರಾಜ್ ಮಾಸ್ತರ್ ಅಂತ. ಸೊ ಅವ್ರು ನನಗೆ ಇದಕ್ಕೆ ಶೂಟಿಂಗಿಗೆ ಕರ್ಕೊಂಡು ಹೋದಾಗ ಅಲ್ಲಿ ನೋಡ್ತಾ ನೋಡ್ತಾ ಓಕೆ ಶೂಟಿಂಗ್ ಎಲ್ಲ ಹಿಂಗಾಗುತ್ತೆ ಅನ್ನೋ ಒಂದು ಐಡಿಯಾ ಇತ್ತು ಅಷ್ಟೇ. ಬಟ್ ಅಷ್ಟೇನು ಆಸಕ್ತಿ ಇರಲಿಲ್ಲ ನಾನು ಆ್ಯಕ್ಟರ್ ಆಗಬೇಕು, ಆ್ಯಕ್ಟ್ರೆಸ್ ಆಗಬೇಕು ಅನ್ನೋದೆಲ್ಲ ನನ್ನ ಮೈಂಡಲ್ಲಿ ಇರಲಿಲ್ಲ. ಬಿಕಾಸ್ ಅವಾಗಿನ್ನ ನಾನು 4th 7th ಏನೋ ನೆನಪಿಲ್ಲ ನನಗೆ. ಬಟ್ ಹೋಗ್ತಾ ಹೋಗ್ತಾ ಈ ಕೂತ್ಕೊಂಡು ಸಂಡೇಸ್ ಎಲ್ಲ ಫ್ರೀ ಇರುವಾಗ ಕೂತ್ಕೊಳ್ಳೋದು, ಉದಯ ಚಾನಲಲ್ಲೆಲ್ಲ ಅವಾಗ ಅವಾರ್ಡ್ ಫಂಕ್ಷನ್ಸ್ ಜಾಸ್ತಿ ಬರ್ತಿತ್ತು. ಆವಾಗ ರಮ್ಯಾ ಮ್ಯಾಮು, ರಾಧಿಕಾ ಮ್ಯಾಮ್ ಎಲ್ಲ ಪರ್ಫಾರ್ಮ್ ಮಾಡೋದಾಗಿರ್ಬೋದು, ಅದನ್ನೆಲ್ಲ ನೋಡಿ ನಾನು ಒಂದು ದಿವಸ ಯಾವತ್ತಾದ್ರೂ ಈ ಥರ ಸ್ಟೇಜ್ ಹತ್ತಬಹುದಾ ನನಗೆ ಆ ಕ್ಯಾಲಿಬರ್ ಇದೆಯಾ, ಆ ಶಕ್ತಿ ಇದೆಯಾ ಅನ್ನೋ ಥಾಟ್ ಎಲ್ಲ ಇತ್ತು. ಲಿಟ್ರಲಿ ನಾನು ಚಿಕ್ಕವಳಿರುವಾಗ ತುಂಬ ಕೆಡ್ದಾಗಿದ್ದೆ ನೋಡೋಕ್ಕೆ. ನಾನೇ ನೋಡಿಕೊಂಡು ಅಯ್ಯೋ ನಾನು ನಿಜವಾಗ್ಲೂ ಆ್ಯಕ್ಟರ್ ಆಗ್ತೀನಾ ಅಂತೆಲ್ಲ ನನಗೆ ಅನಿಸ್ಬಿಡ್ತಿತ್ತು. ಬಟ್ ಆ ಸೆಲ್ಫ್ ಕಾನ್ಫಿಡೆನ್ಸ್ ಎಲ್ಲೂ ಬಿಟ್ಟೋಗ್ಲಿಲ್ಲ ನನ್ನ. ಇಲ್ಲ ಏನಾದರೂ ಒಂದು ಮಾಡ್ಬೇಕು, ಸ್ಟೇಜ್ ಹತ್ತಬೇಕು, ಯಾವುದೇ ಆರ್ಟ್ ಫಾರ್ಮ್ ಆಗಿದ್ರು ಪರವಾಗಿಲ್ಲ, ಒಂದು ಸ್ಟೇಜ್ ಹತ್ತಬೇಕು ಅನ್ನೋದು ಒಂದಿತ್ತು. ಆ ಹಠ ಮೇ ಬಿ ಇಲ್ಲಿವರೆಗೂ ಕರ್ಕೊಂಡು ಬಂತೇನೋ. ಬಟ್ ಡೆಫಿನೆಟ್ಲಿ ಅವಾರ್ಡ್ ಫಂಕ್ಷನ್ಸ್ ನೋಡ್ತಾ ಆ ಆಸೆ ನನಗೂ ಇತ್ತು. ಬಟ್ ಅಷ್ಟೇ ನಿಮ್ಗೆ ಎಷ್ಟು ಆಸೆ ಇರುತ್ತೋ ನಿಮ್ಮ ಹಿಂದೆನೂ ಯಾರಾದರೂ ಅಷ್ಟೇ ನಿಮಗೆ ಪ್ರೋತ್ಸಾಹ ಕೊಡಬೇಕು, ಪುಷ್ ಮಾಡಬೇಕು, ಇಲ್ಲ ನಿನ್ನ ಕೈಲಾಗುತ್ತೆ ಹೋಗು ಅಂತ. ಐ ಥಿಂಕ್ ನನಗೆ ಆ ಥರ ಪ್ರೋತ್ಸಾಹ ಕೊಟ್ಟಿದ್ದು, ನನ್ನ ಬೆನ್ನೆಲುಬಾಗಿ ನಿಂತಿದ್ದು ನನ್ನ ಅಮ್ಮ. ಸೊ ನನಗೆ ಅಮ್ಮನೇ ಪುಷ್ ಮಾಡಿದ್ದು, ಅವರೇ ಡಾನ್ಸ್ ಕ್ಲಾಸ್ಗೆ ಸೇರಿಸಿದ್ದು, ಅವರೇ ನನಗೆ ಇಲ್ಲ ನೀನು ಮಾಡ್ತೀಯ ಮಾಡು, ಹೋಗು ಅಂತೆಲ್ಲ ನನ್ನ ಮೇಲೆ ನಂಬಿಕೆ ಇಟ್ಟು ನನ್ನ ಇಲ್ಲಿವರೆಗೂ ತಳ್ಳಿರೋದೇ ನಮ್ಮಮ್ಮ. ಸೊ ಹೀಗೆ ನನ್ನ ಇಂಟ್ರೆಸ್ಟ್ ಎಲ್ಲ ಆಸಕ್ತಿ ಸ್ಟಾರ್ಟ್ ಆಗಿದ್ದು ಇಂಡಸ್ಟ್ರಿ ಮೇಲೆ ಹೀಗೆ. ಆ್ಯಂಡ್ ಅಂದರೆ ಫಸ್ಟ್ ಡೇ ಫಸ್ಟ್ ಶೋ ಸಿನಿಮಾ ಅಂದರೆ ತಾಯಿ ಅಂತ. ಈಗ ನಾವೆಲ್ಲ ಸಿನಿಮಾ ರಂಗದಲ್ಲಿರೋರು, ನಾವೆಲ್ಲ ಸಿನಿಮಾ ಕೆಲಸ ಮಾಡ್ತಿರೋರು, ಇನ್ಕ್ಲೂಡಿಂಗ್ ನಾವು ಕೂಡ ಸಿನಿಮಾ ವಿಚಾರಕ್ಕೇ ನಾವು ಯಾವಾಗಲೂ ಮಾತಾಡ್ತಿರ್ತೀವಿ ಕೂಡ. ಸೊ ಒಂದು ಸಿನಿಮಾ ತಾಯಿ ಅಂತ ಕನ್ಸಿಡರ್ ಮಾಡ್ತಾರೆ. ಆ ತಾಯಿಯ ಮಕ್ಕಳಾಗಿ ನೀವೆಲ್ಲರೂ ಇದ್ದೀರಾ ಈ ಸಿನಿಮಾದಲ್ಲಿ. ಸಿನಿಮಾನೇ ಮಾತಾಡುತ್ತೆ. ಹೌದು. ಸೊ ಸಿನಿಮಾನೇ ಮಾತಾಡೋದೇ ವಿಶೇಷ. ನಂಗೆ ಆ ಟ್ರೈಲರ್ ನೋಡಿದಾಗ ಪ್ರಕಾಶ್ ರೈ ಅವರ ಧ್ವನಿ ಮತ್ತು ಅವರು ಅದನ್ನು ಎಕ್ಸ್ಪ್ರೆಸ್, ಒಂದು ಸಿನಿಮಾನೇ ಬಂದು ಎದ್ದು ನಿಂತು ಮಾತಾಡ್ತಿದೆ ಅನ್ನೋ ಒಂದು ಭಾವ ಬರುತ್ತೆ. ಸೊ ಅದ್ರ ಒಳಗೆ ನೀವೊಂದು ಪಾತ್ರಧಾರಿಯಾಗಿ ನಿಮ್ಮ ಜರ್ನಿ ಏನು ಅಂತ? ನಾನಿದ್ರಲ್ಲಿ ನರ್ಸ್ ಕ್ಯಾರೆಕ್ಟರ್ ಆಗಿ ಪ್ಲೇ ಮಾಡ್ತಿರೋದು. ಸೊ ಗಿರಿ ಪೇರ್ ಆಗಿರ್ತೀನಿ ನಾನು ಈ ಮೂವಿಯಲ್ಲಿ. ಗಿರಿ ಬಂದು ಅಸೋಸಿಯೇಟ್ ಡೈರೆಕ್ಟರ್ ಆಗಿರ್ತಾರೆ. ಸೊ ಅಫ್ಕೋರ್ಸ್ ಅಸೋಸಿಯೇಟ್ ಆದರೂ ಆಗಿರಲಿ, ಹೀರೋ ಆದರೂ ಆಗಿರಲಿ, ಹೀರೋಯಿನ್ ಆದರೂ ಆಗಿರಲಿ, ಅವ್ರ ಹಿಂದೆ ಒಂದು ಲವ್ ಸ್ಟೋರಿ ಅನ್ನೋದು ಇದ್ದೇ ಇರುತ್ತೆ. ಸೊ ಆ ಪಾತ್ರ ಕ್ಯಾರಿ ಮಾಡ್ತಾ ಇದ್ದೀನಿ. ಐ ಥಿಂಕ್ ಅಸೋಸಿಯೇಟ್ ಇವಾಗಿನ ಜನ್ರೇಷನಲ್ಲಿ ಹುಡುಗಿಯರು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದು ಕಮ್ಮಿ. ಅಂದರೆ ಹುಡುಗರ್ನಾಗಿರಲಿ ಇಲ್ಲ ಅವ್ರ ಕೆಲಸನಾಗಿರಲಿ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಡಿಮೆ. ಈ ಹುಡುಗಿ ಹೇಗೆ ಅದನ್ನು ಅರ್ಥ ಮಾಡ್ಕೊಳ್ತಾಳೆ, ಹೇಗೆ ಅವ್ರಿಗೆ ಸಪೋರ್ಟಾಗಿ ನಿಂತ್ಕೋತಾಳೆ, ಏನೇನೆಲ್ಲ ಅವ್ರ ಜೊತೆ ಇವಳು ಹೇಗೆ ಅದನ್ನು ಕಾನ್ಸಿಕ್ವೆನ್ಸಸ್ನ ಫೇಸ್ ಮಾಡ್ತಾಳೆ, ಥಿಂಕ್ ಇದೆಲ್ಲ ಈ ಮೂವಿಯಲ್ಲಿ ಕವರ್ ಆಗಿದೆ. ಸೊ ಒಂದೊಳ್ಳೆ ಗರ್ಲ್ ಫ್ರೆಂಡ್ ಆಗಂತೂ ನಾನು ಗಿರಿಗೆ ಸಾಥ್ ಕೊಟ್ಟಿದ್ದೀನಿ ಮೂವಿಯಲ್ಲಿ. ಸಿನಿಮಾ ವಿಚಾರಕ್ಕೆ ಅಥವಾ ಇವತ್ತಿನ ಸಿನಿಮಾ ಪರಿಸ್ಥಿತಿಗೆ, ಸಿನಿಮಾಗಳು ಬರ್ತಾ ಇದೆ ಎಲ್ಲರಿಗೂ ಗೊತ್ತಿರೋದು. ಅಂದರೆ ಪ್ರತಿ ಸಿನಿಮಾದಲ್ಲೂ ಒಂದಷ್ಟು ನೋವುಗಳಿರುತ್ತೆ, ಒಂದಷ್ಟು ಖುಷಿಗಳು ಇರುತ್ತೆ. ಸಿನಿಮಾ ರಿಲೀಸ್ ಆದಮೇಲೆ ಒಂದಷ್ಟು ಸಿನಿಮಾಗಳು ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿರುತ್ತೆ, ಕೆಲವು ಸಿಕ್ಕಿರಲ್ಲ. ಸೊ ಈ ಥರದ್ದೆಲ್ಲ ತುಂಬ ವಿಚಾರಗಳು ನೀವು ಇಂಡಸ್ಟ್ರಿಯಲ್ಲೇ ಇರೋದ್ರಿಂದ ಕೇಳ್ತಾ ಇರ್ತೀರಿ. ಸೊ ಅದೇ ವಿಷಯ ಈ ಸಿನಿಮಾ ಮಾತಾಡುತ್ತೆ ಅಂತಂದಾಗ ಸೊ ನಿಮ್ಗೆ ಏನು ಅನ್ನಿಸ್ತು ಅಂತ? ನನಗೆ ತುಂಬ ಖುಷಿ ಆಯಿತು. ಫಸ್ಟ್ ಆಫ್ ಆಲ್ ಫಸ್ಟ್ ಡೇ ಫಸ್ಟ್ ಶೋನೇ ಎಲ್ಲ ಕಲಾವಿದ್ರಿಗೂ ಒಂದು ಏನಂತಾರೆ ಅದು ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು ಅನ್ನೋ ವಿಷಯ. ಯಾವುದೇ ಕಲಾವಿದರಾಗಿರಬಹುದು, ಅದು ಸ್ಮಾಲ್ ಸ್ಕೇಲ್ ಆದರೂ ಆಗಿರ್ಬೋದು, ಇಲ್ಲ ಬಿಗ್ ಇಂಡಸ್ಟ್ರಿನಾದರೂ ಆಗಿರ್ಬೋದು. ಟೆಲಿವಿಷನ್ನೇ ತಗೊಳ್ಳಿ, ಫಸ್ಟ್ ಟೆಲಿಕಾಸ್ಟ್ ಆಗ್ತಿದೆ ಅಂತಂದರೆ ಆ ಕ್ಯೂರಿಯಾಸಿಟಿ ಆಗಿರ್ಬೋದು, ಅಯ್ಯೋ ಹೆಂಗೆ ರೆಸ್ಪಾನ್ಸ್ ಮಾಡ್ತಾರೆ ಜನ, ಏನಂತಾರೆ, ಏನು ಕಾಮೆಂಟ್ಸ್ ಬರ್ಬೋದು ಅಂತೆಲ್ಲ ತಲೆಯಲ್ಲಿ 1000 ಹೊಡ್ತಾ ಇರುತ್ತೆ. ಈವನ್ ಫಸ್ಟ್ ಡೇ ಫಸ್ಟ್ ಶೋನು ಅಷ್ಟೇ, ಹೇಗೆ ಜನ ತೊಗೊಂಡೋಗ್ತಾರೆ. ಫಸ್ಟ್ ಡೇ ಫಸ್ಟ್ ಶೋ ಮೇಲೆ ನಿಂತಿರೋದು ಭವಿಷ್ಯ. ಅಲ್ಲಿ ಕ್ಲಿಕ್ ಆಗೋಯ್ತು ಅಂತ ಅಂದರೆ ಓ ಬಿಡಪ್ಪ ಇವ್ರನ್ನ ಹಿಡಿಯೋಕ್ಕಾಗಲ್ಲ ಅನ್ನೋ ಮಾತುಗಳು ಇರುತ್ತೆ. ಅಲ್ಲೇನಾದರೂ ಒಂದು ಸ್ವಲ್ಪ ಏರುಪೇರು ಆಯಿತು ಅಂತ ಅಂದ್ರೂ ಬಿಡು ಮುಗೀತು ಈ ಹುಡುಗಿ ಕತೆ, ಇಲ್ಲ ಈ ಹುಡುಗನ ಕತೆ ಮುಗೀತು, ಹಾಗೆ ಹಿಂಗೆ ಅಂತಲೇ ಮಾತು ಬರುತ್ತೆ. ಬಟ್ ಫಸ್ಟ್ ಡೇ ಫಸ್ಟ್ ಶೋ ನನಗೆ ಯಾವಾಗಲೂ ಎಮೋಷನ್. ನನ್ನ ಸಿನಿಮಾ ಕೆರಿಯರ್ ಸ್ಟಾರ್ಟ್ ಅಂದರೆ ನಾನು ಹೇಳ್ದಂಗೆ ಫಸ್ಟ್ ಡೇ ಫಸ್ಟ್ ಶೋ ನಾನು ನೋಡಿರೋದೇ ನನ್ನ ಮೂವಿನೇ. ಸೊ ನನಗದು ಒಂದು ಸ್ವಲ್ಪ ಫಸ್ಟ್ ಡೇ ಫಸ್ಟ್ ಶೋ ಅನ್ನೋದ್ರ ಮೇಲೆ ಎಮೋಷನ್ ಸ್ವಲ್ಪ ಜಾಸ್ತಿನೇ. ಅವ್ರು ಹೇಳಿದಾಗ್ಲೂ ಅಷ್ಟೇ, ಫಸ್ಟ್ ಡೇ ಫಸ್ಟ್ ಶೋ ಅಂತ ಹೇಳಿದಾಗ್ಲೂ ಇಟ್ಸ್ ಲೈಕ್
ಚೆನ್ನಾಗಿದೆ, ಒಂಥರ ಯೂನಿಕ್ ಆಗಿದೆ ಅಲ್ವಾ ನೇಮು. ನಾನು ಯಾರಿಗಾದ್ರೂ ನಾನು ಫಸ್ಟ್ ಡೇ ಫಸ್ಟ್ ಶೋ ಮಾಡ್ತಿದ್ದೀನಿ, ಮೂವಿ ಹೆಸ್ರೇನು ಅಂತ ಕೇಳ್ತಾರೆ. ಮೂವಿ ಹೆಸ್ರೇ ಫಸ್ಟ್ ಡೇ ಫಸ್ಟ್ ಶೋ ಅಂತ ಅಂದಾಗ ಓ ಚೆನ್ನಾಗಿದೆ, ಒಂಥರ ಯೂನಿಕ್ ಆಗಿದೆ ಅಂದರೆ ಫಸ್ಟ್ ಡೇ ಫಸ್ಟ್ ಶೋನೇ ಮೂವಿ ಚೆನ್ನಾಗಿದೆ, ನೈಸ್ ನೈಸ್ ಅನ್ನೋ ಥರ. ನನಗೆ ಮಿಕ್ಸ್ಡ್ ಎಮೋಷನ್, ಫಸ್ಟ್ ಡೇ ಫಸ್ಟ್ ಶೋ ಇಸ್ ಮೈ ಮಿಕ್ಸ್ಡ್ ಎಮೋಷನ್ ಅಂತ ಹೇಳ್ಬೋದು. ಖುಷಿನೂ, ಭಯ, ಆತಂಕ, ಅಯ್ಯೋ ಏನಾಗ್ಬಿಡುತ್ತೋ ಏನೋ ಅನ್ನೋ ಆತಂಕ, ಮಿಕ್ಸ್ಚರ್ ಆಫ್ ಎವ್ರಿಥಿಂಗ್ ಫಸ್ಟ್ ಡೇ ಫಸ್ಟ್ ಶೋ. ಅವಾಗಲೇ ಹೇಳ್ತಾ ಇದ್ರಿ ನಾನು ಚಿಕ್ಕವಳಿದ್ದಾಗ ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ, ನನಗೆ ಅನಿಸ್ತಾ ಇದೆ ಅಂತ. ಬಟ್ ಶ್ರೀದೇವಿ ಮಹಾತ್ಮೆ ಅನ್ನೋ ಒಂದು ಸೀರಿಯಲ್ಲು ಮತ್ತು ದೇವಿಯಾಗಿ ಕಾಣಿಸ್ಕೊಳ್ಳೋದು ಅಂದರೆ ನೋಡಿ ಎಷ್ಟು ಇದಿದೆ. ನೀವು ಹಂಗೆ ಅನ್ಕೋತೀರಾ, ಇಲ್ಲಿ ನೋಡಿದ್ರೆ ದೇವರಾಗಿ ನೋಡ್ತಾರೆ, ಅಷ್ಟು ಏನೋ ಆ ಸ್ವರೂಪನೇ ಬೇರೆ ಅಲ್ವಾ. ಸೊ ಎಲ್ಲರೂ ಡಿವೈನಾಗಿ ನೋಡುವಂಥದ್ದು, ಆ ಥರದ್ದು ಒಂದು ಆಪರ್ಚುನಿಟಿ ಹೆಂಗೆ ಸಿಕ್ತು ಮತ್ತು ಅದರಿಂದ ನಿಮಗೆ ಬಂದಂಥ ರೆಸ್ಪಾನ್ಸ್ಗಳು ಇವತ್ತು ಇಲ್ಲಿವರೆಗೂ ಸಿನಿಮಾಗೆ ತಂದು ನಿಲ್ಲಿಸಿರುವಂಥದ್ದು? ಇದಕ್ಕಿಂತ ಮುಂಚೆ ಸೀರಿಯಲ್ ಸಿಗೋಕ್ಕಿಂತ ಮುಂಚೆನೇ ಈ ಮೂವಿ ಮಾಡಿದ್ದಿದ್ದು ನಾನು. ಬಟ್ ನನಗೆ ಸೀರಿಯಲ್ಲು ಆಡಿಷನ್ ಕರೆದಿದ್ರು, ಹೋಗಿ ಆಡಿಷನ್ ಕೊಟ್ಟಿದ್ದು. ನನಗೇನು ಖುಷಿ ಅಂತಂದರೆ, ನನಗೆ ಇನ್ನೂ ಪ್ರೌಡಾಗಿ ನಾನು ಏನು ಹೇಳ್ಕೊಳ್ತೀನಿ ಅಂದರೆ, ನಾನೇ ಫಸ್ಟ್ ಆಡಿಷನ್ ಕೊಟ್ಟಿದ್ದು. ಮೇಕಪ್ ಹಚ್ಚುವಾಗ್ಲೇ ಮೇಕಪ್ ಮ್ಯಾನ್ ಹೇಳಿದರು, ಹಕೀಮ್ ಅಂತ ಮೇಕಪ್ ಮ್ಯಾನ್ ಹೆಸರು, ಅವ್ರು ಹೇಳಿದರು ನಂಗೆ ಯಾಕೋ ನೀವೇ ಸೆಲೆಕ್ಟ್ ಆಗ್ತೀರಾ ಅಂತ ಗಟ್ ಫೀಲಿಂಗ್ ಹೇಳ್ತಿದೆ. ಬಟ್ ಎನಿವೇ ಆಲ್ ದಿ ವೆರಿ ಬೆಸ್ಟ್, ಚೆನ್ನಾಗಿ ಮಾಡಿ ಅಂತ ಹೇಳಿದರು. ಹಾಕಿ ಅಲ್ಲಿ ಹೋಗಿ ಕ್ಯಾಮ್ರಾ ಮುಂದೆ ನಿಂತು ನಾನು ಪರ್ಫಾರ್ಮ್ ಮಾಡಿದೆ. ಮೈಥಾಲಜಿ ನನಗೆ ಅಷ್ಟು ಸ್ಪಷ್ಟವಾದ ಕನ್ನಡ ಬರ್ತಾ ಇರಲಿಲ್ಲ, ಬಿಕಾಸ್ ಸ್ಕೂಲಲ್ಲಿ ಕೆಲಸ ಮಾಡ್ತಿದ್ದಿದ್ರು. ನಾನು ಬಿಫೋರ್ ಟೀಚರಾಗಿ ಕೆಲಸ ಮಾಡ್ತಾಯಿದ್ದೆ. 4 ವರ್ಷ ಟೀಚರಾಗಿ ಕೆಲಸ ಮಾಡಿರೋದ್ರಿಂದ ಅಲ್ಲಿ ಸ್ವಲ್ಪ ಜಾಸ್ತಿ ಇಂಗ್ಲೀಷು ಕನ್ನಡ ಅದು ಇದು ಮಿಕ್ಸ್ಚರೇ, ಎಲ್ಲ ಲ್ಯಾಂಗ್ವೇಜು ಮಿಕ್ಸ್ಚರ್ ಥರ ಇತ್ತು. ಅಷ್ಟು ಸ್ಪಷ್ಟವಾದ ಕನ್ನಡ, ಪೌರಾಣಿಕ ಕನ್ನಡ ನಾನು ಮಾತಾಡೇ ಇರಲಿಲ್ಲ, ನಾನು ಟ್ರೈಯೂ ಮಾಡಿರಲಿಲ್ಲ. ಡೈಲಾಗ್ ಒಂದು 10 ಲೈನ್ ಡೈಲಾಗ್ ಕೊಟ್ಟಿದ್ರು, ನಾನಿದು ಇವತ್ತು ಹೇಳ್ಬಿಟ್ಟು ನಾನು ಹೋದಂಗೆ ಅಂತ ಅಂದ್ಕೊಂಡಿದ್ದೆ. ಬಟ್ ಹೆಂಗೋ ಮುಗಿಸ್ಬಿಟ್ಟು ನಾನು ಬಂದು, ಸೆಲೆಕ್ಟ್ ಆಗಲ್ಲ ಬಿಡು, ನನಗೆ ಯಾಕೋ ನಂಗೆ ಅನಿಸ್ತಾ ಇಲ್ಲ, ನಾನೇ ಪರ್ಫಾರ್ಮ್ ಮಾಡಿಲ್ವೇನೋ ಚೆನ್ನಾಗಿ ಅಂತ ಅನ್ನಿಸ್ತಿಲ್ಲ ಅಂತೆಲ್ಲ ಅಂದ್ಕೊಂಡಿದ್ದೆ. ಬಟ್ ಥ್ಯಾಂಕ್ಫುಲಿ ಶಿವರಾತ್ರಿ ದಿನ ನನಗೆ ಕಾಲ್ ಬಂತು, ನೀವು ಸೆಲೆಕ್ಟ್ ಆಗಿದ್ದೀರಾ ಅಂತ. ಅವ್ರು ಅದಕ್ಕೋಸ್ಕರ ಶಿವರಾತ್ರಿಗೋಸ್ಕರ ವೆಯ್ಟ್ ಮಾಡಿದ್ರು. ಇಲ್ಲ ಶಿವಪ್ಪಂಗೆ ಅದಕ್ಕಿಂತ ಬಿಫೋರೇ ನಾನು ಕೇಳಿಬಿಟ್ಟು ಈವನ್ ಫಾಸ್ಟಿಂಗ್ ಕೂಡ ಮಾಡ್ತಿದ್ದೆ. ನನಗೆ ಇನ್ನೂ ಅದ್ರ ಬಗ್ಗೆ ಏನೂ ರೆಸ್ಪಾನ್ಸ್ ಬಂದಿಲ್ಲ ದೇವ್ರೆ. ನನಗೆ ಶಿವ ಪಾರ್ವತಿ ಕತೆ ತುಂಬ ಇಷ್ಟ. ಅರ್ಧನಾರೀಶ್ವರ ಕಾನ್ಸೆಪ್ಟ್ ನಾನು ಪ್ರತಿ ಇಂಟರ್ವ್ಯೂಲೂ ಇದೆ ಹೇಳ್ತೀನಿ. ನಾರೀಶ್ವರ ಕಾನ್ಸೆಪ್ಟ್ ಅಂದರೆ ಏನೋ ನನಗೆ ಭಾಳ ಇಷ್ಟ. ಸೊ ನಾನು ಅವತ್ತು ಕೇಳಿದ್ದೆ, ಅಟ್ಲೀಸ್ಟ್ ನನಗೆ ಏನಾದರೂ ಒಂದು ರೆಸ್ಪಾನ್ಸ್ ಬಂದರೆ ನಾನು ಮುಂದೆ ಬೇರೆ ಕೆಲಸ ನೋಡ್ಕೊಳ್ಳೋದಕ್ಕಾದರೂ ಈಸಿ ಆಗುತ್ತೆ. ಸೊ ನನಗೇನಾದರೂ ಒಂದು ರೆಸ್ಪಾನ್ಸ್ ಕೊಡು ದೇವ್ರೆ ಅಂದ್ಬಿಟ್ಟು ನಾನು ಕೇಳಿಕೊಂಡು ಬೆಳಗ್ಗೆ ಪೂಜೆ ಎಲ್ಲ ಮುಗಿಸಿ ಸುಮ್ಮನೆ ಕೂತಿದ್ದೆ. ನೈಟ್ 8 o'clock ಸಮಥಿಂಗ್ ಹಾಗೆ ನನಗೆ ಕಾಲ್ ಬಂತು ದಟ್ ಜೀವಿತ ನೀವು ಸೆಲೆಕ್ಟ್ ಆಗಿದ್ದೀರಾ, ನೆಕ್ಸ್ಟ್ ವೀಕು ಲುಕ್ ಟೆಸ್ಟ್ ಇರುತ್ತೆ ಪೇರ್ ಜೊತೆ, ಶಿವಪ್ಪನ ಜೊತೆ ಲುಕ್ ಟೆಸ್ಟ್ ಇರುತ್ತೆ, ನೀವು ಬಂದು ಅಟೆಂಡ್ ಮಾಡಬೇಕು ಅಂತೆಲ್ಲ. ನನಗೆ ಅಲ್ಲೂ ಕನ್ಫರ್ಮೇಷನ್ ಇಲ್ಲ. ಅಯ್ಯೋ ಸೀರಿಯಲ್ ಅಂದರೆ ಯಾವಾಗ ಬೇಕಂದ್ರೂ ರಿಪ್ಲೇಸ್ ಮಾಡಿಬಿಡ್ತಾರೆ ಅನ್ನೋ ಮೈಂಡ್ ಸೆಟ್ ನಂದು. ನಾನು ಓಕೆ ಹೋಗೋಣ, ನನ್ನ ಬೆಸ್ಟ್ ನಾನು ಕೊಟ್ಟು ಬರೋಣ, ನೋಡೋಣ ಏನಾಗುತ್ತೆ ಅಂತ. ಬಟ್ ಥ್ಯಾಂಕ್ಫುಲಿ ಎಲ್ಲ ಒಳ್ಳೆಯದೇ ಆಯಿತು. ಆಡಿಷನಲ್ಲಿ ಸೆಲೆಕ್ಟ್ ಆಯಿತು, ಸೆಕೆಂಡ್ ರೌಂಡು ಮುಗೀತು, ಪ್ರೋಮೋನೂ ಆಯಿತು. ಪ್ರೋಮೋ ಬಂದಿದ್ದ ದಿವಸ ನನಗೆ ನಮ್ಮ ಇದರಲ್ಲಿ ರೀಲ್ಸಲ್ಲಿ ನಾನು ಕಾಮೆಂಟ್ಸ್ ನೋಡುವಾಗ ಎಲ್ಲರೂ ಅದೇ ಹೇಳ್ತಿದ್ರು, ತುಂಬ ನಾವು ಯಾವುದೋ ಬೇರೆ ಚಾನಲ್ದು ಡಬ್ಬಿಂಗ್ ಅಂತ ಅಂದ್ಕೊಂಡ್ವಿ, ಅಷ್ಟು ಚೆನ್ನಾಗಿ ಮೂಡ್ ಬಂದಿದೆ ಅಂತ. ಈವನ್ ಮೊನ್ನೆನೂ ಯಾವುದೋ ಒಂದು ಶೂಟಿಂಗ್ಗೆ ಅಂತ ಡ್ರೆಸ್ ಚೇಂಜಿಗೆ ಅಂತ ಒಬ್ರು ಮನೆಗೆ ಹೋದಾಗ ಅವ್ರಿಗೆ ಫಸ್ಟ್ ಗೊತ್ತಾಗಲಿಲ್ಲ, ಅವ್ರು ಪೂಜೆ ಮಾಡ್ತಾ ಇದ್ದಿದ್ದ ಸಮಯನೇ, ಪೂಜೆ ಮಾಡ್ತಿರುವಾಗಲೇ ನಾನು ಡ್ರೆಸ್ ಚೇಂಜ್ ಮಾಡೋಕ್ಕೆ ಅಂತ ಹೋದೆ. ಸೊ ಆವಾಗ ಅವರು ಓಕೆ ಮಾಡ್ಕೊಳ್ಳಿ ಅಂತ ಬಿಟ್ಟರು. ಬಟ್ ಅದಾದಮೇಲೆ ಅವ್ರು ಬಂದು ಕೇಳಿದ್ರು, ರೆಕಗ್ನೈಸ್, ಅವರಿಗೆ ಸ್ವಲ್ಪ ಹೊತ್ತು ಟೈಮ್ ಹಿಡೀತು ಯಾರಿದು ಅಂತ ರೆಕಗ್ನೈಸ್ ಮಾಡೋಕ್ಕೆ. ಆಮೇಲೆ ಬಂದು ನನ್ನ ಕೇಳ್ಬಿಟ್ಟು, ನೀವು ಪಾರ್ವತಿ ಮಾಡ್ತಿರೋರಾ, ನೀವು ಶ್ರೀದೇವಿ ಮಹಾತ್ಮೆಯವರಾ? ಹೌದು. ನಾನು ಪೂಜೆ ಮಾಡೋ ಟೈಮು ಕರೆಕ್ಟಾಗಿ ದೇವ್ರ ಥರನೇ ಬಂದಿದ್ದೀರಾ, ಬಲ್ಗಾಲ್ ಇಟ್ಕೊಂಡು, ದಯವಿಟ್ಟು ಬನ್ನಿ ಅಂದ್ಬಿಟ್ಟು ಅವ್ರು ದೇವ್ರ ಮನೆ ಒಳಗೆ ನಿಲ್ಲಿಸ್ಬಿಟ್ಟು ನನ್ನ ಪೂಜೆ ಮಾಡೋ ಟೈಮ್ಗೆ ನನ್ನ ಫೋಟೋ ಹಿಡಿದು ತುಂಬ ಥ್ಯಾಂಕ್ಸ್ ಅಂತೆಲ್ಲ ಹೇಳಿ, ಪ್ರತಿಯೊಬ್ಬರು ಬಾಯಿಂದ ನನಗೆ ಇಲ್ಲಿವರೆಗೂ ಕೇಳ್ಪಟ್ಟಿರೋದು ಸಾಕ್ಷಾತ್ ದೇವಿ ಥರನೇ ಕಾಣಿಸ್ತೀಯ ತಾಯಿ ಅಂದ್ಬಿಟ್ಟು. ಎಷ್ಟೋ ಜನ ನಿಜವಾಗ್ಲೂ ಇವಾಗಲೂ ಮೆಸೇಜ್ಗಳು ಬರ್ತಾ ಇರುತ್ತೆ. ಕೊಲ್ಲೂರು ಮೂಕಾಂಬಿಕೆದೊಂದು ಎಪಿಸೋಡ್ ಬಂದಿತ್ತು ಫ್ಯೂ ಡೇಸ್ ಬ್ಯಾಕು, ಅದು ನೋಡಿದಾಗಲೂ ಅಷ್ಟೇ, ನಿಮ್ಮನ್ನ ಒಂದ್ಸಲ ಮೀಟ್ ಮಾಡಿ ನಿಮ್ಮ ಆಶೀರ್ವಾದ ತೊಗೋಬೇಕು ಅಂತ ಅನಿಸುತ್ತೆ. ಇದೆಲ್ಲ ನನಗೆ ತುಂಬ ದೊಡ್ಡ ಮಾತು. ನಾನು ಇದೆಲ್ಲ ಎಕ್ಸ್ಪೆಕ್ಟು ಮಾಡಿರಲಿಲ್ಲ, ನನಗೆ ಈ ಥರ ರೆಸ್ಪಾನ್ಸ್ ಬರುತ್ತೆ ಅಥವಾ ನಾನು ಇಷ್ಟೊಂದೆಲ್ಲ ಅರ್ಹಳು, ನನಗೆ ಇದನ್ನೆಲ್ಲ ಇಷ್ಟು ಪ್ರೀತಿ ಪಡೆಯೋಕ್ಕೆ ನಾನು ಅರ್ಹಳು ಅನ್ನೋ ನನಗೆ ಐಡಿಯಾ ಕೂಡ ಇರಲಿಲ್ಲ. ಬಟ್
ಅವರಿಗೋಸ್ಕರ ಮಾಡ್ತಿರೋದು, ಅವ್ರ ಮೇಲೆ ಭಾರ ಹಾಕಿ ಮಾಡ್ತಿರೋದು. ರೆಸ್ಪಾನ್ಸ್ ಎಲ್ಲ ಚೆನ್ನಾಗೇ ಬರ್ತಿದೆ. ಆ್ಯಂಡ್ ದೊಡ್ಡ ಮಾತು ಸಿಕ್ಕಿರೋದು ಅಂತಂದರೆ, ಮೇ ಬಿ ದೇವ್ರನ್ನ ನಾವು ನಿಜವಾಗ್ಲೂ ನೋಡಿಲ್ಲ, ನೀನು ದೇವ್ರ ಥರ ರೆಡಿ ಆದರೆ ಸಾಕ್ಷಾತ್ ದೇವ್ರ ಥರನೇ ಕಾಣಿಸ್ತೀಯ, ಮೇ ಬಿ ಪಾರ್ವತಿ ಇದ್ದಿದ್ರೆ ಹೀಗೆ ಇರ್ತಾ ಇದ್ಲೇನೋ ಅನ್ನೋ ಅಷ್ಟು ಕಳೆಯಾಗಿ ಕಾಣಿಸ್ತೀಯ. ಸೊ ತುಂಬ ಖುಷಿ ಆಗುತ್ತೆ ನಿನ್ನ ನೋಡೋಕ್ಕೆ ಅಂತ ಸುಮಾರು ಜನ ಹೇಳಿದ್ದಾರೆ. ಅದೊಂದು ನನ್ನ ಲೈಫ್ ಟೈಮಲ್ಲೇ ಬಿಗ್ಗೆಸ್ಟ್ ಕಾಂಪ್ಲಿಮೆಂಟ್. ಮೇ ಬಿ ನಾನು ಸಿಲ್ವರ್ ಸ್ಕ್ರೀನಲ್ಲಿ ಏನೇ ಅಚೀವ್ ಮಾಡಿದ್ರು ಇದು ಒಂದು ದೇವಿ ಪಾತ್ರಕ್ಕೆ ಹೋಲಿಸ್ಬಿಟ್ಟು ನಿಮ್ಗೆ ಅಷ್ಟು ಮಾತಾಡುವಾಗ, ಇವಾಗ ಈ ಥರ ಮಾತಾಡುವಾಗ ಕ್ಯಾಶುವಲ್ ಆಗಿ ಮಾತಾಡ್ಬಿಡ್ತಾರೆ, ಬಟ್ ನಾನು ದೇವಿ ಪಾತ್ರ ಮಾಡ್ತಿರೋಳು ಅಂತ ಅಂದಿದ ತಕ್ಷಣ ಆ ವಿನಯತೆ, ಅದು ಅವ್ರ ಕೈ ತಾನಾಗ್ತಾನೆ ಹಿಂಗೆ ಹೋಗುತ್ತೆ, ಅದೆಲ್ಲ ನನಗೆ ಕೇಳ್ದಲ್ಲೇ ಪಡ್ಕೊಂಬಂದಿರೋ ಅದೃಷ್ಟ. ಸೊ ತುಂಬ ಖುಷಿ ಇದೆ ನಾನು ಮಾಡ್ತಿರೋ ಪಾತ್ರದ ಬಗ್ಗೆ. ನೋಡಿ, ಆ ದೇವಿ ಪಾತ್ರ ಮತ್ತು ಈ ಸಿನಿಮಾದಲ್ಲಿರುವಂಥ ದೇವಿ ಹಾಡು ರೀಸೆಂಟ್ಲಿ ನಿಮ್ಮ ಬಿಟ್ಟಿದ್ರಲ್ಲ, ನಾನು ಅದೇ ಅನ್ಕೊಂಡೆ ನೋಡಿ ಹೆಂಗೆ ಕನೆಕ್ಟ್ ಆಗಿದೆ ನಿಮ್ಗೆ. ನನಗೆ ಐಡಿಯಾನೂ ಇರಲಿಲ್ಲ ಈ ಥರ ಒಂದು ಸಾಂಗ್ ಇದೆ. ನನಗೆ ಸಾಂಗ್ ಬಗ್ಗೆ ಎಲ್ಲ ಏನೂ ಹಿಂಟ್ ಕೊಟ್ಟಿರಲಿಲ್ಲ ಗಿರಿಯವರು. ಬಟ್ ನಾನು ಕೇಳಿದಾಗ ಓ ಮೈ ಗಾಡ್, ನಾನು ಆವಾಗ ಚಾಮುಂಡೇಶ್ವರಿ ಟ್ರ್ಯಾಕ್ ಬೇರೆ ಮಾಡ್ತಿದ್ದೆ, ಮಾರಿಯಮ್ಮ ಅಂತೆಲ್ಲ ಬರ್ತಿತ್ತಲ್ಲ, ನನಗೆ ಆ ಗೂಸ್ ಬಂಬ್ಸ್ ಓ ಮೈ ಗಾಡ್ ಅಂತ ನನಗೇನೆ ತುಂಬ ಖುಷಿಯಾಗಿತ್ತು. ಎಲ್ಲೆಲ್ಲೋ ಹೋಗಿ ಬಂದು ಕನೆಕ್ಟ್ ಆಗ್ತಿದೆಯಲ್ಲ ದೇವರು ನನಗೆ ಅನ್ನೋ ಒಂದು ಸಣ್ಣ ಅಹಂ ಕೂಡ ಇದೆ ನನಗೆ. ಓಕೆ, ಅಂದರೆ ಇದು ಕಾಕತಾಳೀಯನೋ ಅಥವಾ ಇದೋ ಗೊತ್ತಿಲ್ಲ, ಅಂದರೆ ಎಲ್ಲರಿಗೂ ಈ ಥರದ್ದು ಸಿಗೋದಿಲ್ಲ ಅಲ್ವಾ. ಸೊ ಕಲಾವಿದರಾಗಿ ಅದೇ ತುಂಬ ಹೆಮ್ಮೆ ಅಂತ ಅನ್ಸೋ ವಿಷಯ. ಆಮೇಲೆ ಆಗಲೇ ಹೇಳ್ತಿದ್ರಿ ಕನ್ನಡ ನನಗೆ ಮಿಕ್ಸ್ ಇಡೋದು ಇದು ತುಂಬ ಸ್ಪಷ್ಟವಾಗಿ ಮಾತಾಡ್ತಿದ್ದೀರಲ್ಲ, ಮತ್ತು ಉಚ್ಚಾರಗಳು, ಅಲ್ಪ ಪ್ರಾಣ ಮಹಾಪ್ರಾಣ ಎಲ್ಲವೂ ತುಂಬ ಸ್ವಚ್ಛವಾಗಿ. ಹೇಗೆ ಅಂದರೆ ಬೇಸಿಕಲಿ ಅಂದರೆ ಮತ್ತೆ ಮಾರ್ಪಾಡು ಮಾಡ್ಕೊಂಡಿದ್ದ ಅಥವಾ ಹೆಂಗೆ ಅಂತ? ಇಲ್ಲ, ಸ್ಟಾರ್ಟಿಂಗಲ್ಲಿ ತುಂಬ ಕಷ್ಟ ಆಯಿತು ನನಗೆ. ಸೀರಿಯಲಲ್ಲಿ ತುಂಬ ಸಲ ಹತ್ತಿರೋದು ಇದೆ. ನಾನು ಅದು ಹಾ ಹೇಳುವಾಗ ಆ ಅಂತ ಹೇಳ್ಬಿಡ್ತಾ ಇದ್ದೆ. ಇವಾಗ ನಾರ್ಮಲ್ ಮಾತಾಡುವಾಗ ಅಷ್ಟು ಸ್ಪಷ್ಟವಾಗಿ ಯಾರು ಮಾತಾಡೋಕ್ಕೆ ಹೋಗಲ್ಲ. ಇವಾಗ ಹೋಯ್ತಾ ಇದೆಯಾ ಬರ್ತಾ ಇದೆಯಾ ಆ ಥರನೇ ಏನೋ ಒಂದು ಬಂದ್ಬಿಡುತ್ತೆ ಲ್ಯಾಂಗ್ವೇಜ್. ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ಮಾತಾಡೋದಾಗಲಿ ಅಥವಾ ಆ ಥರದ್ದು ಏನಾದರೂ ಆಗಿದ್ರೆ. ಬಟ್ ನಂಗೆ ಸೀರಿಯಲ್ಲೇ ಡೆಫಿನೆಟ್ಲಿ ಹೆಲ್ಪ್ ಮಾಡಿದ್ದು. ಇಷ್ಟು ಸ್ಪಷ್ಟವಾಗಿ ನನ್ನ ಕನ್ನಡ ಸ್ಪಷ್ಟ ಆಗೋದಕ್ಕೆ ಮುಖ್ಯವಾದ ಕಾರಣನೇ ಸೀರಿಯಲ್ ಅಂತ ಹೇಳ್ಬೋದು. ಬಿಕಾಸ್ ಅಲ್ಲಿ ಪ್ರತಿದಿನ ನಾನು ಪೌರಾಣಿಕ ಲ್ಯಾಂಗ್ವೇಜಲ್ಲೇ ಮಾತಾಡಬೇಕಾಗಿರೋದ್ರಿಂದ ಆ ಒತ್ತು ಎಲ್ಲಿ ಕೊಡಬೇಕು ಅನ್ನೋ ಒಂದು ಐಡಿಯಾ ಇವಾಗ ಒಂದು ಸ್ವಲ್ಪ ಬಂದಿರೋದ್ರಿಂದ ಡೆಫಿನೆಟ್ಲಿ ಕ್ರೆಡಿಟ್ಸ್ ಎಲ್ಲ ನಿಜವಾಗ್ಲೂ ಸೀರಿಯಲ್ಗೆ ಹೋಗಬೇಕು. ಬಿಕಾಸ್ ಅಷ್ಟು ಗ್ರೂಮಿಂಗ್ ಮಾಡಿಬಿಟ್ಟಿದ್ದಾರೆ ನನಗೆ ಕನ್ನಡ. ಅಷ್ಟು ನನಗೆ ನೀವಂತ ಅಲ್ಲ, ಬಟ್ ಯಾರೇ ಇತ್ತೀಚೆಗೆ ನನಗೆ ಮಾತಾಡ್ಸೋಕ್ಕೆ ಬಂದ್ರೂ ನಿಮ್ಮ ಕನ್ನಡ ಚೆನ್ನಾಗಿದೆ ಅಂತ ಹೇಳುವಾಗ ನಾನು ಏನು ಕಲ್ತೋ ಬಿಡೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಇಷ್ಟು ಬ್ಯೂಟಿಫುಲ್ ಆಗಿರೋ ಲ್ಯಾಂಗ್ವೇಜ್ನ ಇನ್ನೂ ಬ್ಯೂಟಿಫುಲ್ಲಾಗಿ ಕಲಿಯೋ ಒಂದು ಆಪರ್ಚುನಿಟಿ ಸಿಗ್ತಲ್ಲ ಅನ್ನೋ ಒಂದು ಖುಷಿ ಇದೆ. ನಿಮಗೆ ಕನ್ನಡನ ಎಷ್ಟು ಸ್ಪಷ್ಟವಾಗಿ ಮಾತಾಡ್ತಿರೋ, ಎಷ್ಟು ಅಚ್ಚುಕಟ್ಟಾಗಿ ಆ ಪದ ಬಳಕೆಯನ್ನು ಮಾಡ್ತಿರೋ ಅಷ್ಟು ಖುಷಿ ನಿಮಗೆ ಸಿಗುತ್ತೆ. ಹೌದು, ಅಂದರೆ ಇದು ನನ್ನ ಅನುಭವ ಕೂಡ. ನಿಮ್ಮ ಮೈಯೊಳಗೆ ಅಥವಾ ನಿಮಗೇನೋ ಒಂದು ಪ್ರೌಡ್ ಫೀಲಿಂಗು, ಅಂದರೆ ತುಂಬ ಕಾನ್ಫಿಡೆಂಟ್ ಬರುತ್ತೆ. ಅಂದರೆ ಅಷ್ಟು ಚೆನ್ನಾಗಿರುತ್ತೆ ಮಾತಾಡೋದಕ್ಕೆ. ನೀವು ಮಾತಾಡ್ಬೇಕಾದ್ರೆ ಅದು ಅನ್ಸುತ್ತೆ ನೋಡಿ, ಆ ಕಾನ್ಫಿಡೆನ್ಸೇ ಬೇರೆ. ನನ್ನ ಅನುಭವ ಇದು. ಸೊ ಅದು ನಿಜ ಕೂಡ. ಎಲ್ಲರೂ ಹೇಳ್ತಿರ್ತಾರೆ ಕನ್ನಡ ಚೆನ್ನಾಗಿ ಮಾತಾಡ್ಬೇಕು ಅಂತ. ಕನ್ನಡ ಇರೋದೇ ಚಂದವಾಗಿ. ಕನ್ನಡನ ಅಷ್ಟು ಬ್ಯೂಟಿಫುಲ್ ಆಗಿ ನೀವು ಮಾತಾಡಿದಷ್ಟು ನಿಮ್ಗೆ ಅಫ್ಕೋರ್ಸ್ ಕರ್ನಾಟಕದಲ್ಲಿ ಇರೋದ್ರಿಂದ ಕನ್ನಡ ನಾವು ಎಷ್ಟು ಸ್ಪಷ್ಟವಾಗಿ ಮಾತಾಡ್ತೀವೋ, ಬೆಳಗೋರು ನನ್ನ ಕರ್ನಾಟಕ ಇದು, ನಾನು ಕನ್ನಡ ಸ್ಪಷ್ಟವಾಗಿ ಮಾತಾಡ್ತೀನಿ ಅನ್ನೋ ಹೆಮ್ಮೆ ನನಗಿದೆ ಅನ್ನೋದೊಂದು ಖಂಡಿತವಾಗ್ಲೂ ಆ ಕಾನ್ಫಿಡೆನ್ಸೇ ಬೇರೆ ಲೆವೆಲ್ಲು. ಹೆಜ್ಜೆಗಳು ಪುಟ್ಟದಾಗೆ ಕಾಣಿಸ್ತಾ ಇದೆ, ಬಟ್ ಕಿರುತೆರೆ ಅನ್ನೋದು ತುಂಬ ದೊಡ್ಡದಾಗಿ ನಿಮ್ಮನ್ನು ತಗೊಂಡೋಗಿದೆ. ಇಂಥ ಹೊತ್ತಲ್ಲಿ ಬರ್ತಿರೋ ಸಿನಿಮಾ ಇದು. ಸೊ ಮುಂದಿನ ಹೆಜ್ಜೆ ಹೆಂಗಿದೆ, ಅಂದರೆ ಸಿನಿಮಾಗಳೇನಾದರೂ ಆಪರ್ಚುನಿಟೀಸ್ ಹೇಗಿದೆ, ಮುಂದೆ ದಾರಿ ಹೆಂಗಿದೆ, ಬೇರೆ ಕಡೆಯಿಂದ ಏನಾದರೂ ಆಪರ್ಚುನಿಟೀಸ್ ಬರ್ತಿದ್ದಾವ? ಸೊ ಒಬ್ಬ ನಟಿಯಾಗಿ ನಿಮ್ಮ ಒಂದು ವೃತ್ತಿ ಹೇಗಿದೆ ಇವತ್ತಿನ ಒಂದು ಇದು? ಖಂಡಿತವಾಗ್ಲೂ ಬರ್ತಾ ಇದೆ, ಸಿನಿಮಾನೂ ಬರ್ತಾ ಇದೆ, ಸೀರಿಯಲ್ಸ್ ಬೇರೆ ಲ್ಯಾಂಗ್ವೇಜಿಂದ ಸೀರಿಯಲ್ಸು ಬರ್ತಾ ಇದೆ. ಬಟ್ ಆ್ಯಸ್ ಆಫ್ ನೌ ನಾನು ಈ ಪ್ರಾಜೆಕ್ಟ್ನ ಕೈಗೆ ತೊಗೊಂಡಿರೋದ್ರಿಂದ ಆ್ಯಂಡ್ ಮೈಥಾಲಜಿ ನಿಮಗೆ ಡೇಟ್ಸ್ ಸಮಸ್ಯೆಗಳು ಬಹಳ ಆಗುತ್ತೆ. ಸೋಷಿಯಲ್ ಅಂತ ಅಂದರೆ ಒಂದು 15 days ಶೂಟ್ ಮಾಡಿಬಿಟ್ಟು ಇನ್ನು 15 days ಆರಾಮಾಗಿ ನೀವು ಬೇರೆ ಲ್ಯಾಂಗ್ವೇಜ್ ಮಾಡ್ಕೋಬೋದು, ಇಲ್ಲ ಸಿನಿಮಾ ಮಾಡ್ಕೊಳ್ಬೋದು ಅಂತ ಏನಾದರೂ ಒಂದಿರುತ್ತೆ. ಬಟ್ ಮೈಥಾಲಜಿ ನಿಮಗೆ ಒಂದೊಂದು ಸಲ ಏನಾಗುತ್ತೆ 23 days 25 days ಹಂಗೆ ಶೂಟ್ ಆಗುತ್ತೆ. ಬಿಕಾಸ್ ನಮ್ಮ ಚಾನಲಲ್ಲಿ ಹೋಲ್ ಮಂತ್ ಟೆಲಿಕಾಸ್ಟ್ ಇರೋದ್ರಿಂದ 30 ದಿನವೂ ಟೆಲಿಕಾಸ್ಟ್ ಮಾಡೋದ್ರಿಂದ ನಮಗೆ ವರ್ಕ್ ಬರ್ಡನ್ ಸ್ವಲ್ಪ ಜಾಸ್ತಿ ಇರುತ್ತೆ. ಆ್ಯಂಡ್ ನನ್ನ ಒಂದು ಉದ್ದೇಶ ಕೈ ಕೊಟ್ಟು ಹೋಗಬಾರ್ದು, ಒಂದು ತಂಡಕ್ಕೆ ನನ್ನಿಂದ ಒಂದು ಸಮಸ್ಯೆ ಆಗಬಾರ್ದು. ನನಗದೊಂದು ಸ್ವಲ್ಪ ಕಾನ್ಷಿಯಸ್ ಜಾಸ್ತಿ ಇದೆ. ಅಯ್ಯೋ ನನ್ನಿಂದ ಇವ್ರಿಗೆ ಸಮಸ್ಯೆ ಆಗಿಬಿಟ್ರೆ
ಅಷ್ಟು ಜನ ಕಾಯ್ತಿರ್ತಾರೆ. ನಾನು ಇವಾಗ ಲೇಟಾಗಿ ಬರೋದಾಗ್ಲಿ ಅಥವಾ ನಾನು ಡೇಟ್ ಕೊಟ್ಟಿಲ್ಲ ಅಂತ ಅಂದರೆ ಒಂದು 30-40 ಜನಕ್ಕೆ ಡೇಟ್ ಸಮಸ್ಯೆ ಆಗುತ್ತೆ. ಸೊ ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ನಾನು ಸದ್ಯಕ್ಕೆ ಯಾವುದೂ ಮಾಡ್ತಿಲ್ಲ. ಬಟ್ ಡೆಫಿನೆಟ್ಲಿ ನಾನು ಮಾಡಿರೋ ಸಿನಿಮಾಗಳೇ ಈ ವರ್ಷ ರಿಲೀಸಿಗೆ ರೆಡಿ ಇದೆ. ಸೊ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿದ್ದೀನಿ. ಸೀರಿಯಲ್ ಮುಗಿದ್ಮೇಲೆ ಮೇ ಬಿ ಮತ್ತೆ ನಾನು ಸಿನಿಮಾ ಮಾಡಬಹುದು. ಎಷ್ಟು ಸಿನಿಮಾ ಇದೆ ರಿಲೀಸ್ಗೆ? ರಿಲೀಸಿಗೆ ಇನ್ನು 2 ಇದೆ. ಸೊ ಒಂದು ವರ್ಣತರಂಗ ಅಂತ ತಿಲಕ್ ಅವ್ರ ಜೊತೆ ಮಾಡಿರೋದು, ಇನ್ನೊಂದು ಪ್ರಿಪೇರ್ ಆಗ್ತಾ ಇದೆ. ಓಕೆ. ಸೊ ಫಸ್ಟ್ ಡೇ ಫಸ್ಟ್ ಶೋ ತುಂಬ ವಿಷಯಗಳಿಗೆಲ್ಲ ಸಿನಿಮಾ ವಿಷಯಕ್ಕೇ ತುಂಬ ವಿಶೇಷ. ಸಿನಿಮಾ ಆಡಿಯನ್ಸ್ ಆಗಲಿ ಅಥವಾ ಸಿನಿಮಾದವರೇ ಆಗಲಿ ಅಥವಾ ಇಡೀ ಸಿನಿಮಾಗೆ ಅರ್ಪಣೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅಂತ ಅನ್ಕೋತೀನಿ. ನಾನು ನೋಡಿರೋ ಒಂದಷ್ಟು ಕಂಟೆಂಟಲ್ಲಿ ಈ ಸಿನಿಮಾ ಪ್ರತಿಯೊಬ್ಬ ಸಿನಿಮಾ ಆಸಕ್ತನಿಂದ ಹಿಡಿದು ಸಿನಿಮಾ ಮೇಕರಿಂದ ಹಿಡಿದು ಪ್ರೇಕ್ಷಕರವರೆಗೆ ಅದೇ ಕಂಪ್ಲೀಟ್ ಒಂದು 360 ಡಿಗ್ರಿಯಲ್ಲಿ ಸಿನಿಮಾಗೆ ಅರ್ಪಣೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಒಳ್ಳೆಯದಾಗಲಿ. ಫಸ್ಟ್ ಡೇ ಫಸ್ಟ್ ಶೋ ಅಂತ ಏನು ಟೈಟ್ಲ್ ಇಟ್ಟಿದ್ದೀರಾ ಅದೇ ಥರ ಫಸ್ಟ್ ಡೇ ಫಸ್ಟ್ ಶೋಗೆ ಜನ ಬಂದು ತುಂಬಿ ತೊಳುಕಲಿ ಥಿಯೇಟ್ರ್ಗಳು ಅಂತ ನಮ್ಮ ಆಶಯ. ಥ್ಯಾಂಕ್ ಯು ಸೋ ಮಚ್. ಇಟ್ ರಿಯಲಿ ಮೀನ್ಸ್ ಅ ಲಾಟ್. ಜನ ಬರೋದು ಕಡಿಮೆ ಇವಾಗ, ಬಟ್ ನಾವು ಟ್ರೈ ಮಾಡ್ತಿದ್ದೀವಿ ಆದಷ್ಟು ಕರ್ಕೊಂಡು ಬರೋಕ್ಕೆ. ಬಟ್ ಇದೆಲ್ಲ ನಿಮ್ಮ ಮೇಲೆ ಬಿಟ್ಟಿದೆ. ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಿಗೆ ಬಂದು ಮೂವಿ ನೋಡಿ. ಬಿಕಾಸ್ ಸಿನಿಮಾ ಬಗ್ಗೆನೇ ಮಾಡಿರೋದು, ಬೇರೆ ಯಾವುದೋ ಲ್ಯಾಂಗ್ವೇಜ್ ಅಂತ ಅಲ್ಲ. ನಮ್ಮ ಕರ್ನಾಟಕದಲ್ಲಿ ನಮ್ಮ ಕನ್ನಡ ಸಿನಿಮಾದಲ್ಲಿ ಏನಾಗ್ತಿದೆ ಆ ಒಂದು ಎಳೆನ ಇಟ್ಕೊಂಡು ಮಾಡಿರುವಂಥ ಸಿನಿಮಾ. ಸೊ ನಮ್ಮ ಲ್ಯಾಂಗ್ವೇಜಲ್ಲಿ ಏನಾಗ್ತಿದೆ ಅನ್ನೋ ಒಂದು ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಕೂಡ ನಿಮಗೆ ಇರಲಿ. ಪ್ಲೀಸ್ ದಯವಿಟ್ಟು ಥಿಯೇಟ್ರಿಗೆ ಬಂದು ಮೂವಿ ನೋಡಿ ಅಂತ ಕೇಳ್ಕೊಳ್ತೀನಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ನಮ್ಗೆ ಎಲ್ಲ ಕಡೆಯಿಂದನೂ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ, ಸಪೋರ್ಟ್ ಸಿಗ್ತಾ ಇದೆ. ಸೊ ಹೀಗೆ ಕಂಟಿನ್ಯೂ ಮಾಡಿ, ಯಾವುದೇ ಹೊಸಬ್ರು ಬರಲಿ ಇದೇ ಥರ ಪ್ರೋತ್ಸಾಹ ಕೊಡಿ ಅನ್ನೋದು ಒಂದು ಆಶಯ ಅಷ್ಟೇ ನನಗೆ. ಸೊ ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ಫಸ್ಟ್ ಡೇ ಫಸ್ಟ್ ಶೋ ನಾಯಕಿ ಜೀವಿತಾ ಆ್ಯಂಡ್ ದೇವಿ ಮಹಾತ್ಮೆ ನೋಡ್ತಿರೋದು ಎಲ್ಲರಿಗೂ ಅವ್ರ ಮಾತುಕತೆ ಭಾಳ ಆಪ್ತ ಅನಿಸಿರುತ್ತೆ. ಆ್ಯಂಡ್ ಹೌದು, ತುಂಬ ಡಿವೈನ್ಫುಲ್ ಆಗಿದೆ ಸಿನಿಮಾ ಅಂದರೆ ಫಸ್ಟ್ ಡೇ ಫಸ್ಟ್ ಶೋ ಸಿನಿಮಾದವ್ರಿಗೆ ಇದು ಭಕ್ತಿ ಪ್ರಧಾನ ಸಿನಿಮಾನೇ ಸರಿ. ಥ್ರೂಔಟ್ ಅವರೆಲ್ಲ ಪೋಸ್ಟಲ್ಲೂ ಅಣ್ಣವರೇ ಇದ್ದಾರೆ. ಸೊ ಫಸ್ಟ್ ಡೇ ಫಸ್ಟ್ ಶೋ ಇದೇ 4ನೇ ತಾರೀಕು, ಜುಲೈ 4ನೇ ತಾರೀಕು ರಾಜ್ಯದಾದ್ಯಂತ ರಿಲೀಸ್ ಆಗ್ತಾಯಿದೆ. ಕನ್ನಡಿಗರು, ಕನ್ನಡ ಸಿನಿಮಾ ಪ್ರಿಯರು, ಸಿನಿಮಾಗೆ ಸಂಬಂಧಿಸಿದವರು, ಸಿನಿಮಾ ಆಸಕ್ತರು, ಸಿನಿಮಾ ಪ್ರೇಕ್ಷಕರು, ಎಲ್ಲ ಭಾಷೆಯ ಸಿನಿಮಾ ಪ್ರೇಕ್ಷಕರು ತಪ್ಪದೇ ಈ ಸಿನಿಮಾ ನೋಡಿ. ಸಿನಿಮಾ ಎದ್ದು ಮಾತಾಡ್ತಿದೆ. ನಮಸ್ಕಾರ.